ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಮಮತಾ ಪಾಟೀಲ್. ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಸ್ಕೂಲಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ದಾಂಡ್ಯಾ ನೈಟನ್ನು ಆರ್ಗನೈಸ್ ಮಾಡಲಾಗಿತ್ತು. ದಾಂಡ್ಯಾ ನೈಟ್ ಜೊತೆಗೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಆಯೋಜಿಸಲಾಗಿತ್ತು. ನೋಡಬಹುದು ಸ್ಕೂಲನ್ನು ಯಾವ ರೀತಿಯಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂತ. ಇದು ಫುಡ್ ಕೋರ್ಟ್. ಎಲ್ಲ ರೀತಿಯ ಒಂದು ಫುಡ್ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕದೇ ತಯಾರಿಸಲಾಗಿತ್ತು. ತುಂಬಾ ಟೇಸ್ಟಿಯಾಗಿತ್ತು. ಬಿಹಾರದಲ್ಲಿ ದುರ್ಗಾ ಪೂಜಾ ಅನ್ನೋದು ನೀವು ವೆಸ್ಟ್ ಬೆಂಗಾಲಲ್ಲಿ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ ತಿಳ್ಕೊಂಡಿದ್ರೆ, ಬಿಹಾರದಲ್ಲೂ ಕೂಡ ಅಷ್ಟೇ ಶ್ರದ್ಧೆ ನಿಷ್ಠೆಯಿಂದ ಒಂದು ಈ ನವರಾತ್ರಿಯನ್ನು ಆಚರಿಸಲಾಗುತ್ತೆ. ಇಲ್ಲಿ ಕೂಡ 9 ದಿನಗಳ ಉಪವಾಸವನ್ನು ಮಾಡ್ತಾರೆ. ತುಂಬ ಜನ ಮ್ಯಾಕ್ಸಿಮಮ್ ಜನ ಮಾಡ್ತಾರೆ. ಇನ್ನು 100% ಎಲ್ಲರ ಮನೆಯಲ್ಲೂ ಬೆಳ್ಳುಳ್ಳಿ ಈರುಳ್ಳಿ ಇಲ್ಲದೇ ಅಡುಗೆ ಮಾಡಲಾಗುತ್ತೆ. ನಮ್ಮ ಮನೆಯಲ್ಲೂ ಕೂಡ ನಾರ್ಮಲ್ ಸಾಲ್ಟನ್ನು ಉಪಯೋಗಿಸೋದಿಲ್ಲ. ಅಂದರೆ ಉಪ್ಪು ಸೇಂಧಾ ನಮಕ್ ಅಂತಾರಲ್ಲ, ಆ ಒಂದು ಉಪ್ಪನ್ನು ಯೂಸ್ ಮಾಡಿ ಅಡುಗೆಯನ್ನು ಮಾಡಲಾಗುತ್ತೆ. ತುಂಬ ಶ್ರದ್ಧೆ ಮತ್ತು ನಿಷ್ಠೆಯಿಂದ ಮಾಡಲಾಗುತ್ತೆ. ನೋಡಿ, ಈವ್ನಿಂಗ್ ಟೈಮಲ್ಲಿ ಸ್ಕೂಲ್ ಯಾವ ರೀತಿಯಾಗಿ ಕಾಣ್ತಾ ಇದೆ ಅಂತ ತುಂಬ ಸುಂದರವಾಗಿ ಡೆಕೋರೇಟ್ ಮಾಡಿದರು. ಖಾಟು ಶ್ಯಾಮ್ಜಿ ಅವರ ದರ್ಬಾರ್ ಕೂಡ ಇತ್ತು. ಇದು ಒಂದು ಮಾರ್ವಾಡಿ ಅವರ ಸ್ಕೂಲ್ ಆಗಿರೋದ್ರಿಂದ, ರೆಸಿಡೆನ್ಷಿಯಲ್ ಸ್ಕೂಲ್ ಆಗಿರೋದ್ರಿಂದ ತುಂಬ ಶ್ರದ್ಧೆ ಭಕ್ತಿಯಿಂದ ಎಲ್ಲ ಒಂದು ಹಬ್ಬಗಳನ್ನು ಆಚರಿಸಲಾಗುತ್ತೆ. ನನ್ನ ಮಗ ಕೂಡ ಇದೇ ಸ್ಕೂಲಲ್ಲಿ ಓದ್ತಾ ಇರೋದ್ರಿಂದ ನಮಗೆ ಬರೀ ಗೋಯಂಕನ್ಸ್ ಅಂದರೆ ನಮ್ಮ ಸ್ಕೂಲ್ನ ಒಂದು ಪೇರೆಂಟ್ಸ್ ಮತ್ತು ಮಕ್ಕಳಿಗೋಸ್ಕರ ಅಷ್ಟೇ ಈ ಒಂದು ಇವೆಂಟನ್ನು ಆರ್ಗನೈಸ್ ಮಾಡಲಾಗಿತ್ತು. ಪಿಜ್ಜಾ ಬಂದಿತ್ತು. ಅದು ಕೂಡ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೇ ಒಂದು ಪಿಜ್ಜಾವನ್ನು ಮಾಡಿ ಕೊಡ್ತಾಯಿದ್ರು. ಇವನು ನನ್ನ ಮಗನ ಒಬ್ಬ ಫ್ರೆಂಡ್ ಪ್ರಜ್ಞಾನ್ ಅಂತ ಹೇಳಿಬಿಟ್ಟು, ನೋಡೋದಕ್ಕೆ ಸ್ವಲ್ಪ ನನ್ನ ತಮ್ಮಂತನರೇ ಕಾಣ್ತಾನೆ. ನೋಡ್ಬೋದು, ಇಬ್ಬರು ಸೇಮ್ ಆಗಿ ಕಾಣ್ತಾ ಇದ್ದಾರೆ, ನನ್ನ ಮಗ ಮತ್ತು ಪ್ರಜ್ಞಾನ್. ನನ್ನ ಮಗ ಅಂತೂ ತುಂಬಾ ಎಂಜಾಯ್ ಮಾಡಿದ್ದಾನೆ. ನೋಡಿ, ಐಸ್ ಕ್ರೀಮ್ ಎಲ್ಲ ತಿಂತಾ ಇದ್ದಾನೆ. ಎಂಜಾಯ್ ಅಂದರೆ ಫುಲ್ಲೆಸ್ಟ್. ಇವರು ನನ್ನ ಫ್ರೆಂಡ್ ದೀಪಿಕಾ ಅಂತ, ನಮ್ಮ ಸ್ಕೂಲಲ್ಲಿ ಒಂದು ಇನ್ಫರ್ಮರಿಯಲ್ಲಿ ಒಂದೊಂದು ಸ್ಟಾಫ್. ನನ್ನ ಮಗ ನೋಡಿ, ಇವರು ನನ್ನ ಮಗನ ಕ್ಲಾಸ್ಮೇಟ್ನ ತಾಯಿ, ಅವ್ರ ಜೊತೆ ದಾಂಡ್ಯಾ ಆಡ್ತಾ ಇದ್ದಾನೆ. ಮಕ್ಕಳಂತೂ ಎಲ್ಲೇ ಹೋಗಲಿ ಟು ದಿ ಫುಲ್ಲೆಸ್ಟ್ ಎಂಜಾಯ್ ಮಾಡ್ತಾರೆ. ಮಕ್ಕಳಿಗೋಸ್ಕರನೇ ಈ ಒಂದು ದಾಂಡ್ಯಾ ನೈಟನ್ನು ಆರ್ಗನೈಸ್ ಮಾಡಿದರು. ನೋಡಿ, ಅವನ ಫ್ರೆಂಡ್ ಜೊತೆ ಅವನು ದಾಂಡ್ಯಾನ ಆಡ್ತಾ ಇದ್ದಾನೆ. ಸ್ಕೂಲ್ ಮಕ್ಕಳು ಹಲವಾರು ಸಾಂಸ್ಕೃತಿಕ ಪ್ರೋಗ್ರಾಮ್ಗಳನ್ನು ಕೂಡ ಕೊಟ್ಟರು. ಅದರಲ್ಲಿ ವಿಶೇಷವಾಗಿ ಒಂದು ಮಹಿಷಾಸುರ ಮರ್ದನ ಪ್ರೋಗ್ರಾಮ್. ನೋಡಿ, ವಿಜುವಲ್ ಟ್ರೀಟ್ ಅಂತಲೇ ಹೇಳ್ಬೋದು.
ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಮಕ್ಕಳ ಒಂದು ಈ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ದೆ ರೋಮಾಂಚನ ಆಗ್ತಾ ಇತ್ತು. ಪ್ರಾಕ್ಟೀಸ್ ಮಾಡಬೇಕಾದ್ರೇ ಬೇರೆ ರೀತಿಯಾಗಿ ಕಾಣ್ತಾರೆ. ಸ್ಟೇಜಲ್ಲಿ ಒಂದು ದೇವಿನೇ ಮೈ ಮೇಲೆ ಬಂದಿರೋ ರೀತಿಯಲ್ಲಿ ತುಂಬ ಚೆನ್ನಾಗಿತ್ತು. ಈ ಪರ್ಫಾರ್ಮೆನ್ಸ್ ಎಲ್ಲ ಆದಮೇಲೆ ದಾಂಡ್ಯಾ ನೈಟ್ ಶುರುವಾಗುತ್ತೆ. ಇಟ್ ಈಸ್ ಓಪನ್ ಫಾರ್ ಎವ್ರಿಬಡಿ. ಎಲ್ಲರೂ ಕೂಡ ದಾಂಡ್ಯವನ್ನು ಎಂಜಾಯ್ ಮಾಡ್ಬೋದು. ನಾನು ನನ್ನ ಮಗ ಕೂಡ ಎಂಜಾಯ್ ಮಾಡ್ತಾ ಇದ್ದೀವಿ. ಮತ್ತೊಮ್ಮೆ ಎಲ್ಲರಿಗೂ ನವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಈ ವಿಡಿಯೋ ಇಷ್ಟ ಆದರೆ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.